ಇದೆ ಚಾರ್ಮಡಿ ವ್ಯೂ ಪಾಯಿಂಟ್. ಅಪೋಸಿಟ್ ಗಾಡಿ ಬಂದ್ರು ಹೋಗಾಗ ಅಣ್ಣಪ್ಪ ಸ್ವಾಮಿ ಸನ್ನಿಧಿ. अक्सर तेरी गलियों में रुक जाता हूँ, महसूस करता हूँ वहाँ तुझको. मैं यूं ही कहीं मुझ में ही खो जाता हूँ, मीठा सुकून मिलता वहाँ मुझको. आज फिर याद तेरी याद आई है, मुझको भिगोने आई है जो बारिश, तेरे प्यार का पैगाम लाई है. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಸೊ ಟೈಟಲ್ ತಮ್ಮನೆಲ್ಲ ನೋಡ್ಕೊಂಡು ಹಿಡಿದಿರ್ತೀರಿ. ಹೌದ್ರಿ, ನಾನೀಗದೀನಿ ಮಂಗಳೂರಿನಿಂದ ನಾವು ಟ್ರಾವೆಲ್ ಮಾಡತ್ತೇವಿ ಚಿಕ್ಕಮಂಗ್ಳೂರಿಗೆ. ಒಂದು ಕಟ್ ಜರ್ನಿ ಇರೋದೈತಿ. ಮಂಗಳೂರಿನಿಂದ ಮೊದಲು ನಾವು ಹೋಗೋಣ ಕೊಟ್ಟಿಗೆಹಾರಕ್ಕೆ. ಡೈರೆಕ್ಟ್ ಬಸ್ಸಸ್ ಭಾಳ ಅದಾವ, ಬಟ್ ನಾವು ಟ್ರಾವೆಲ್ ಮಾಡೋಣ ಕೊಟ್ಟಿಗೆಹಾರದಾಗ ಇಳಿದ ಅಲ್ಲಿ ನೀರು ದೋಸೆ ಟ್ರೈ ಮಾಡಿ ಅಲ್ಲಿ ವೆದರ್ ನೋಡ್ಕೊಂಡು ಮುಂದೆ ಕೊಟ್ಟಿಗೆಹಾರದಿಂದ ಮೂಡಿಗೆರೆ ಮೇಲೆ ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡೋಣ. ಟೈಟಲ್ ತಮ್ಮನೇಲಿ ಬಸ್ಸಿಂದಾಗಿಪ್ಪ ರೈಲ್ವೆ ಸ್ಟೇಷನ್ನಾಗ ಯಾಕೆ ನಿಂತೆ ಅಂತಂದ್ರೆ, ನಾನು ಹಿಂದಿನ ವಿಡಿಯೋದಾಗ ನಿಮ್ಗೆ ಹೇಳ್ದಂಗೆ ನಾನು ಟ್ರೈನಿಂದ ಬಂದೆ ರೀ. ನಾನು ಕಟ್ಗಟ್ ಜರ್ನಿ ಹೆಂಗೆಲ್ಲ ಆತಂತೇಳಿ ಹಿಂದಿನ ವಿಡಿಯೋ ಒಳಗೆ ನೋಡ್ಕೊಂಬರಿ ಹೋಗೋಣ ಅಂತ KSRTC ಬಸ್ ಸ್ಟ್ಯಾಂಡ್ ಒಳಗೆ. ಈಗ ನಾನು ಅದೀನಿ ಮಂಗಳೂರು ಸೆಂಟ್ರಲ್ ಒಳಗೆ. ಈಗ ಜಸ್ಟ್ ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡ್ರಿ. 80 ರೂಪೀಸ್ ತೊಗೊಂಡ್ರೆ ಆಟೋಕ್ಕೆ ಮೀಟ್ರ್ ಹಾಕೊಂಬಂದ್ರೆ KSRTC ಬಸ್ ಸ್ಟ್ಯಾಂಡ 4 ಕಿಲೋಮೀಟ್ರ್ ಏನೋ ದೂರ ಐತಿ. ಆನ್ಲೈನ್ KSRTC ವೆಬ್ಸೈಟ್ ಒಳಗೆ ನೋಡಿದೆ, ಚಿಕ್ಕಮಂಗ್ಳೂರು ಮೂಡಿಗೆರೆ ಕೊಟ್ಟಿಗೆಹಾರ ಎಲ್ಲಿಗೂ ಲಕ್ಸರಿ ಬಸ್ಸಸ್ ಇಲ್ರಿ. ಮತ್ತು ಬುಕ್ಕಿಂಗ್ ಬಸ್ಸಸ್ ಇದ್ದರೂ ಅವೆಲ್ಲ ರಾತ್ರಿ ಅದಾವ, ಅಂದ್ರೆ ಈವ್ನಿಂಗಿಂದ ಸ್ಟಾರ್ಟ್ ಆಗ್ತವೆ 5 ಗಂಟೆಯಿಂದ. ಸೊ ಅವಾಗ ನಮಗೆ ಚಾರ್ಮಡಿ ಘಾಟ್ ವ್ಯೂ ನೋಡೋಕೆ ಸಿಗಂಗಿಲ್ಲ. ಬರ್ರಿ ಹೋಗೋಣ ಅಂತ ನೋಡೋಣ ಇಲ್ಲಿ ಯಾವ ಪ್ಲಾಟ್ಫಾರ್ಮ್ ಇದೆ ಅಂತಂತೇಳಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ್ದು ಮಂಗಳೂರು ಕಾಸರಗೋಡು ಗೋಕರ್ಣ ಮಂಗಳೂರು ಬೆಂಗಳೂರು ಐರಾವತ ಕ್ಲಬ್ ಕ್ಲಾಸ್ ಐತಿ ಇಲ್ಲಿ. ಸೊ ಇದು ಬೆಂಗಳೂರ್ದು ಅನ್ಸುತ್ತೆ. ಅಶ್ವಮೇಧ ಐತಿ, ಕುಂದಾಪುರ ಬೆಂಗಳೂರು, ಕುಕ್ಕೆ ಸುಬ್ರಹ್ಮಣ್ಯ ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ಪ್ಲಾಟ್ಫಾರ್ಮ್ 7 ಒಳಗೆ ನಿಂತಾನೆ. 10:53 ಆಗೈತಿ. ಮಂಗಳೂರು ಮೂಡಿಗೆರೆ ಬಸ್ ಐತಿ ವಯ BC ರೋಡ ಕೊಟ್ಟಿಗೆಹಾರ. ಸೊ ನಾನು ಕೊಟ್ಟಿಗೆಹಾರ ಮಟ್ಟ ಹೋಗ್ಬೇಕಲ್ಲ, ಇದಕ್ಕೆ ಹೋಗ್ತಾನೆ. ಈಗ ಮುಂದಿನ ಸೀಟೂ ಖಾಲಿ ಇದೆ. ಸೊ ಕುಂದ್ರ ಅಂತ ಇದೆ ನೋಡ್ರಿ ನಮ್ದು ಸಾರಿಗೆ ಬಸ್. ಮುಂದಿನ ಸೀಟ್ ಐತಿ. ಸೊ ಇದೇ ಬೇಕಾಗಿತ್ತು ನನಗೆ. ಇಲ್ಲೇನು ಇಲ್ಲಲ್ಲ, ನಿರ್ವಾಹಕರಿಗೆ ಅಂತ ಐತಿ, ಅವ್ರ ಬಾಜು ನಾವು ಕುಂದ್ರಾಕೆ ಬರುತ್ತೆ. ಸೊ ಇಲ್ಲೇ ಡ್ರೈವರ್ ಕ್ಯಾಬಿನು ಐತಿ. ಚಾರ್ಮಡಿ ಘಾಟದ ವ್ಯೂ ನೋಡೋಕೆ ಬರೀ ಬೆಸ್ಟ್ ಪ್ಲೇಸ್ ಐತಿ. 10:59 ಕರೆಕ್ಟ್ ನಾವು ಡಿಪಾರ್ಟ್ ಆದೀವಿ ರೀ. ಮಂಗಳೂರಿನಿಂದ ಕೊಟ್ಟಿಗೆಹಾರ ನೋಡ್ಬೋದು ನೀವು ಇಲ್ಲಿ. 131 ರೂಪೀಸ್ ಚಾರ್ಜಸ್. 102 ಕಿಲೋಮೀಟ್ರ್ ಐತ್ರಿ ಇಲ್ಲಿಂದ ಕೊಟ್ಟಿಗೆಹಾರ. 2.5-3 ಅವರ್ ತೊಗೊಳತ್ತೆ ನಮ್ಗೆ ಹೋಗಾಕ. ನಮ್ಮದು ರೊಟೇಷನ್ ಇರುತ್ತೆ ವಾಯ ಬಂಟ್ವಾಳ, ಬೆಳ್ತಂಗಡಿ, ಉಜಿರೆಯಿಂದ ನಾವು ಸ್ಟಾರ್ಟ್ ಆಗ್ತೇವೆ ಚಾರ್ಮಡಿ ಘಾಟ್ ಹತ್ತಕ್ಕೆ. ಚಾರ್ಮಡಿ ಘಾಟ್ ಎಂಡ್ ಆಗೋದು ಕೊಟ್ಟಿಗೆಹಾರ ಒಳಗೆ. ಈಗ ಜಸ್ಟ್ ನಾವು BC ರೋಡ್ನ ಕ್ರಾಸ್ ಮಾಡಿದ್ದೀವಿ ರೀ. ಒಂದು ಸ್ಟೇಟ್ ಏನು ಹೋಗುತ್ತಲ್ಲ ಅದು ಹೋಗುತ್ತೆ ವಾಯ ಶಿರಾಡಿ ಘಾಟ್ಸ ಬೆಂಗಳೂರು. ಸೊ ನಾವೀಗ ಹೊಂಟಿವಿ ವಾಯ ಚಾರ್ಮಡಿ ಘಾಟ ಕೊಟ್ಟಿಗೆಹಾರ. ಸೊ ಇಲ್ಲಿಂದನೇ ಸಪ್ರೇಟ್ ಆಗುತ್ತೆ. ಮೇನ್ ಏನು ಬಸ್ಸಸ್ ಎಲ್ಲ ನೋಡ್ತಿರಲ್ಲ ನೀವು, ಲಕ್ಸರಿ ಅಂಬಾರಿ ಉತ್ಸವ ಎಲ್ಲ ವಾಯ ಶಿರಾಡಿ ಘಾಟ ಹೋಗ್ತಾವೆ. ಒಂದಷ್ಟು ಗಾಡಿಗಳು ವಾಯ ಮೈಸೂರು ಹೋಗ್ತಾವೆ, ಅದು ಮಡಿಕೇರಿ ಮೇಲೆ. ಈ ರೂಟಿಗೆ ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ರೂಟ್ ಅಂತೇಳಿ ಯಾಕೆ ಕರೀತಾರೆ ಅಂತೇಳಿ ನೋಡೋಣ. ಬಟ್ ಅದಕ್ಕಿಂತ ಮೊದಲು ನಿಮ್ಗೆ ರೀಸನ್ ಹೇಳ್ಬೇಕಂತಂದ್ರೆ, ನಾವು ಮಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಅಲ್ಲಿದ್ದೀವಿ ಸಮುದ್ರ ಮಟ್ಟಕ್ಕಿಂತ ಬರೀ 20 ಮೀಟ್ರ್ ಜಾಸ್ತಿ. ಹೌದು, ಸಮುದ್ರ ಮಟ್ಟ ಅಂದರೆ MSL ಮೀಟ್ರ್ ಸಿ ಲೆವೆಲ್ಲ 20 ಮೀಟ್ರ್ ಇದ್ದೀವಿ. ಈಗ ನಾವು ಚಿಕ್ಕಮಂಗ್ಳೂರು ಹೋಗ್ತಾ 1000+ ಮೀಟರ್ಸ್. ನೀವು ತಿಳ್ಕೊರಿ, ಲಿಟ್ರಲಿ ನಾವು ಗುಡ್ಡ ಹತ್ಕೊಂಡು ಹೋಗ್ತೀವಿ, ಅದು ಬಸ್ ಒಳಗೆ. ನೀವು ಟ್ರೆಕ್ಕಿಂಗ್ ಎಲ್ಲ ನೋಡಿರ್ತೀರಿ, 1000 ಮೀಟರ್ ಟ್ರೆಕ್ಕಿಂಗು ಮಾಡಿರ್ತೀರಿ. ಬಟ್ ಇದು ನಿಮ್ಗೆ MSL ನಾನು ತೋರಿಸ್ತಾನೆ. ಇದ್ರೊಳಗೆ ಲೊಕೇಶನ್ ಸಂಖ್ಯೆ ಹಾಕೊಂತ ಹೋಗ್ತಾವೆ. ಈಗ ಫುಲ್ಲಲ್ಲೇ ಹಬೆ ಇತ್ತು ಅಂತಂದ್ರೆ ಹ್ಯೂಮಿಡಿಟಿ ಇತ್ತು ಮಂಗಳೂರೊಳಗೆ. ಈಗ ನಾವು ಜಸ್ಟ್ ನಾವು ಬಂಟ್ವಾಳ ಕ್ರಾಸ್ ಮಾಡಿದ್ವಿ. ಇಲ್ಲಿ ತಂಪಂದು ಗಾಳಿ ಬರತೈತಿ ಮತ್ತು ವೆದರ್ ನೋಡ್ರಿ ಇಲ್ಲಿ ಫುಲ್ ಚೇಂಜ್ ಹಾಕೊಂತ ಹೋದ. ಇಲ್ಲಿ ನಾವು ಉಜಿರೆ ಮತ್ತು ಚಾರ್ಮಡಿ ಹತ್ತು ಮಾಟ ಅಂತೂ ಮಸ್ತ್ ಫಾಲ್ಸ್, ಡ್ಯಾನ್ಸ್ ಫಾರೆಸ್ಟ್ ವ್ಯೂ, ಅದು ಹೇರ್ ಪಿನ್ ಬೆಂಡ್ಸ್ ಅಂತೂ ಅಣ್ಣಾಹುತ ಇರುತ್ತೆ.
ಬೆಳ್ತಂಗಡಿ ಕ್ರಾಸ್ ಮಾಡತ್ತೀವಿ ನಾವು. ಒಂದು 5 ನಿಮಿಷ ಸ್ಟಾಪ್ ಐತ್ರಿ ಇದು ಬಸ್ ಸ್ಟ್ಯಾಂಡ್ ಒಳಗೆ. ಮಸ್ತ್ ಮಳೆ ಆದಂಗೆ ಐತಿ. ವೆದರು ನೋಡ್ರಿ ಇಲ್ಲಿ ನೀವು. ಬೆಳ್ತಂಗಡಿ ಮತ್ತು ಉದುರೆ ನಡಕ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿ. ಹನಿ 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 ಹನಿ. ಚಾರ್ಮಡಿ ಇಲ್ಲಿಂದ ಕಾಣತೈತೆ ನೋಡ್ರಿ ಇಲ್ಲಿ. ಸೊ ಚೆನ್ನಾಗನೇ ಸ್ಟಾರ್ಟ್ ಆಯ್ತು ನಾವಿನ್ನ. ಇಲ್ಲಿ ಚೆಕ್ ಪೋಸ್ಟ್ ಐತೆ ನೋಡ್ರಿ. ಇದೆ ಚಾರ್ಮಡಿ ಘಾಟದ ಎಂಟ್ರೆನ್ಸ್ ಅಂತಲೇ ತಿಳ್ಕೊಬೋದು ನೀವು. ಇದೆ ಚಾರ್ಮಡಿ ಊರು ನೋಡ್ರಿ. ಇಲ್ಲಿಂದ ಅಸಲಿ ಆಟ ಸ್ಟಾರ್ಟ್ ಆಗತ್ತಿನ್ನ. ಇಲ್ಲಿ ಬೆಟ್ಟ ಎಲ್ಲ ಹತ್ಕೊಂತ ನಾವು ಹೋಗ್ತೇವೆ. ಸೊ ಇದೆ ನಮ್ದು ರೋಡ್. ಬೈಕ್ ಜೂಮ್ ಒಳಗೆ ತೊಗೊಂಡಿದ್ದೀನಿ ನಿಮ್ಗೆ. ಇಲ್ಲಿ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಅದೇನು ನಾವು ವೀಕ್ಷಣೆ ಮಾಡಕ್ಕೆ ಬಂದೇವಲ್ಲ, ಮೇನ್ ನಾನು ಬಂದಿದ್ದ ಆ ಚಾರ್ಮಡಿ ಘಾಟ್ನ ನೋಡಕ್ಕೆ. ಇಲ್ಲಿಂದ ನಾವು ಇನ್ನು ಘಾಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ. ಸೈಡ ಫುಲ್ಜಾರ್ ಸೋಡಾ ಮತ್ತು ಮಾವಿನಕಾಯಿ ಚಟ್ನಿ, ಸಣ್ಣ ಸಣ್ಣ ಏನು ಸ್ನ್ಯಾಕ್ಸ್ ಸಿಗ್ತಾವಲ್ಲ ಅವೆಲ್ಲ ಅಂಗಡಿಗಳು ಕಾಣತ್ತಾವ ಈಗ. ವಾಟರ್ ಫಾಲ್ಸ್ ಕಂಟಿನ್ಯೂಸ್ ಮಳೆ ಆದರೆ ಅಲ್ಲಿ ಫಾಲ್ಸ್ ಬರುತ್ತೆ. ಬೆಳಗ್ಗಿಂದ ಕಂಟಿನ್ಯೂಸ್ ಮಳೆ ಇಲ್ಲ ಇಲ್ಲಿ, ಬಟ್ ವೆದರ್ ಮಾತ್ರ ಫುಲ್ ಸುಹಾನ ಐತ್ರಿ. ಇಲ್ಲಿ ಬರ್ಗೋಡ್ಕ ಫಾಗ್ ಸ್ಟಾರ್ಟ್ ಆಯ್ತು ನೋಡ್ರಿ ಪೂರ್ತಿ. ವಾವ್, ಲಿಟ್ರಲಿ ಹೆವನಿಗೆ ಬಂದಂಗೆ ಫೀಲ್ ಆದ ನೋಡ್ರಿ ಇಲ್ಲಿ. ವಿಸಿಬಿಲಿಟಿ ಫುಲ್ ಡೌನ್ ಆಗೋಂತ ಬಂತು, ಪೂರ್ತಿ ಡೌನ್ ಆದ ನೋಡ್ರಿ ಇಲ್ಲಿ ಬಂದ. ವಾವ್, ಲಿಟ್ರಲಿ ಚಾರ್ಮಡಿ ಈಸ್ ಹೆವನ್. ಟೈಮ್ ನೋಡ್ರಿ ಇಲ್ಲಿ ಮಧ್ಯಾಹ್ನದ 1:35. ಚಾರ್ಮಡಿ ಘಾಟ್ ಒಳಗೆ ವೆದರ್ ನೋಡ್ರಿ ಇಲ್ಲಿ. ವಾವ್, ದಿಸ್ ಇಸ್ ಚಾರ್ಮಡಿ. ಮಧ್ಯಾಹ್ನ 1:30 ಆಗ್ಯದ ಇಲ್ಲಿ ಲಿಟ್ರಲಿ. ವಿಸಿಬಿಲಿಟಿನೇ ಇಲ್ಲ ರೋಡ್. ಇದು ಚಾರ್ಮಡಿ ವ್ಯೂ ಪಾಯಿಂಟ್ ನೋಡ್ರಿ. ಹೆಂಗೆ ಬರೋದಲ್ಲ ರೋಡ್ನಾಗ ರೀಲ್ ಮಾಡ್ಕೊಂಡು. ಇದೆ ಚಾರ್ಮಡಿ ವ್ಯೂ ಪಾಯಿಂಟ್. ಇಲ್ಲಿಂದ ಪೂರ್ತಿ ಪಾತಾಳ ಕಾಣುತ್ತೆ ನಿಮಗೆ. ಬಟ್ ಅನ್ನ ಹೋಟ್ಲಿದ್ರಿ ನೋಡ್ರಿ ಇಲ್ಲಿ ಕ್ಲಿಯರೆನ್ಸೇ ಕಾಣೋದಿಲ್ಲ. ಮುಂದೆ ಲೈಟ್ ಹಾಕ್ಕೊಂಡು ಹೋಗ್ಬೇಕು.
ಟೈಮ್ ನೋಡ್ಕೊಂಬಿಡ್ರಿ ಇಲ್ಲಿ ಮಧ್ಯಾಹ್ನ 1:36 ಬೆಳಗ್ಗೆ ಏನಲ್ಲ. ಫಾಗದ ಅಬೇ ಪೂರ್ತಿ ಇಲ್ಲೇ ನನ್ನ ಕೈಯಾಗೂ ಬರೋದು ನೋಡ್ರಿ, ಅಷ್ಟು ಮಸ್ತ್ ಐತಿ ವೆದರ್. ವಾವ್, ಲಿಟ್ರಲಿ ನಾವು ಬೆಳ್ತಂಗಡಿ ಬಿಟ್ಟಾಗ ಈ ಟೈಪ್ ಸಿಗುತ್ತೆ ಅಂತೇಳಿ ಎಕ್ಸ್ಪೆಕ್ಟ ಮಾಡಿರಲಿಲ್ಲ ನೋಡ್ರಿ ನಾನು. ಎಷ್ಟು ಸತಿ ಬಂದರೂ ಬೇಜಾರಾಗಂಗಿಲ್ಲ ಇದ್ರೊಳಗೆ. ಇಷ್ಟು ಸ್ಟೀಪ್ ಐತಿ ಹೇಳ್ರಿ ಇದು ಘಾಟ ನೋಡ್ರಿ ನೀವು. ಈ ಥರ ಫಾಲ್ಸ್ ನಿಮಗೆ ಕಂಟಿನ್ಯೂಸ್ ಸಿಗ್ತಾವೆ ನೋಡ್ರಿ ಇಲ್ಲಿ. ವಾವ್, ಪ್ರತಿಪುಟದಲ್ಲಿ ನಿನ್ನ ನೆನಪಲಿ ಕಿರುಚುವ ನನ್ನ ಹೆಸರಲಿ, ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ, ಕಾಡುವೆ ಏತಕ್ಕೆ ಅಪೋಸಿಟ್ ಗಾಡಿ ಮಾತ್ರ ದಾಟಕ್ಕೆ ಜಾಗ ಇಲ್ಲ ನೋಡ್ರಿ, ಅಷ್ಟು ಕಟ್ಟಿ ರೋಡ್ ಐತಿ. ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ, ನೀನಿರೋದಿರೋ ಪುಟದಲ್ಲಿ ನಾ ಏನನ್ನು ಓದುವೆ, ನೀನಿರೋದಿರೋ ಜಗದಲ್ಲಿ ನಾ ಏನು ಮಾಡುವೆ, ನೀನಿರೋದಿರೋ ಕ್ಷಣವನ್ನು ನಾ ಹೇಗೆ ಕಳೆಯುವೆ. ನೀನೇ ನೀನೇ ನನ್ನ ನೆನಪುಗಳು, ನೀನೇ ನನ್ನ ಕವಿತೆಗಳು, ನೀನೇ ಅಣ್ಣಪ್ಪ ಸ್ವಾಮಿ ಸನ್ನಿಧಿ. ಘಾಟ್ ಒಳಗೆ ಬಂದು ಎಲ್ಲರೂ ನಮಸ್ತೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲೇ. ಓಯ್ ಮಂಗಣ್ಣ, ಇಲ್ಲಿ ನೋಡ್ರಿ ಓನ್ ಗಾಡಿ ತೊಗೊಂಬಂದ್ರೆ ಹಿಂಗೆಲ್ಲ ನಿಂದಿರ್ಬೋದು ಫಾಲ್ಸ್ ಅಂತೇಳಿ. ಇದು ನೋಡ್ರಿ ವ್ಯೂ ಪಾಯಿಂಟ್ ಅಂತಂದ್ರೆ ಏನೋ ಫಾಲ್ಸು ಐತಿ, ಮಸ್ತ್ ಐತಿ ನೋಡ್ರಿ ಅದು ಫಾಲ್ಸ್.
ಸ್ಥಳ ಪೂರ್ತಿ ಹೋಗು ಸಾಕು. ಏನು ಮಸ್ತ್ ಇತ್ತು ರೀ ಅದು ವ್ಯೂ ಪಾಯಿಂಟ್. ಇಲ್ಲಿಗೆ ಎಂಡ್ ಆಯ್ತು ನೋಡ್ರಿ ನಮ್ದು ಚಾರ್ಮಡಿ ಘಾಟ. ಏನು ಮಸ್ತ್ ಇತ್ತು ರೀ. ನಾನು ಸಣ್ಣದಿದ್ದಾಗ ಬಂದಿದ್ದೆ, ಅಷ್ಟು ನನಗೆ ಐಡಿಯಾ ಇರ್ತಿರಲಿಲ್ಲ. ಯಾಕಂದ್ರೆ ರಾತ್ರಿ ಜರ್ನಿ ಇರ್ತಿತ್ತು ನಮ್ದು. ಮುರುಡೇಶ್ವರ, ಗೋಕರ್ಣ ಹಿಂಗೆಲ್ಲ ಬಂದು ಧರ್ಮಸ್ಥಳದಿಂದ ವಾಪಸ್ ಹಿಂಗೆ ನಾವು ದಾವಣಗೆರೆ ಮೇಲೆ ಊರಿಗೆ ವಾಪಸ್ ಹೋಗ್ತಿದ್ದೀವಿ. ಸೊ ಬರೀ ಮಸ್ತ್ ಇತ್ತು ರೀ. ಏನು ಹೇಳ ನಿಮಗೆ, ಸಣ್ಣ ಜರಿಗಳು ಇನ್ನೂ ಭಾಳ ಬರ್ಬೇಕು. ಯಾಕಂದ್ರೆ ಮಳೆ ನಿನ್ನೆ ಮತ್ತು ಇವತ್ತು ಆಗಿಲ್ಲ, ಅದ್ರ ಸಂಬಂಧ ಸ್ವಲ್ಪ ನೀರು ಕಮ್ಮಿ ಐತಿ. ಬಟ್ ನಾನು ಪೀಕ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಲ್ಲ ಆ ಟೈಪಿಲ್ಲ. ಬಟ್ ಫಾಗ್ ಅಂತೂ ಕಂಟಿನ್ಯೂಸ್ ಐತಿ. ಅದೇನು ಚಾರ್ಮಡಿ ಘಾಟ್ ವ್ಯೂ ಪಾಯಿಂಟ್ ಇತ್ತಲ್ಲ, ಅದಂತೂ ಸುಹಾನ ನೋಡಿ. ಇದುವರೆಗೂ ತಂಪನ್ ಗಾಳಿ ಬೀಸೋದಿ. ಇಲ್ಲ ಅಂದ್ರೆ 18 to 17 ಡಿಗ್ರಿ AC-ದೇನು ಟೆಂಪ್ರೇಚರ್ ಇರ್ತಲ್ಲ, ಹಂಗೈತೆ ನೋಡ್ರಿ. ಯೂಟ್ಯೂಬ್ ಒಳಗೆ ಏನರ ಟೆಂಪ್ರೇಚರ್ದು ಫೀಲ್ ಮಾಡಿಸೋದು ಏನರ ಆಪ್ಷನ್ ಇತ್ತಂದ್ರೆ ಪಕ್ಕಾ ಮಾಡಿಸ್ತಿದ್ದೆ ನಾನು ನಿಮ್ಗೆ. ಅಷ್ಟು ಸುಂದರವಾಗೈತಿದೆ. ಲಿಟ್ರಲಿ ಕರ್ನಾಟಕ ನಂಬರ್ 1 ಏನಂತ ಹೇಳ್ಬೋದು, ಸುಂದರವಾದ ಘಾಟ್ ಸೆಕ್ಷನ್ ರೋಡ ಚಾರ್ಮಡಿ ಘಾಟ್. ಸೊ ಫೈನಲಿ ನಾವೀಗ ಚಾರ್ಮಡಿ ಘಾಟಿಗೆ ಬಾಯ್ ಹೇಳಿದ್ದೀವಿ ನೋಡ್ರಿ. ಕೊಟ್ಟಿಗೆಹಾರ ಚೆಕ್ ಪೋಸ್ಟಿಗೆ ಎಂಟ್ರ್ ಆದೀವಿ. ಮಳೆನೂ ಇಲ್ಲಿ ಬಂದಾಗ ಮಳೆ ಸ್ಟಾರ್ಟ್ ಆಯಿತು. ನೀವೇನಾರ ಡೌನ್ ಹೋಗ್ತೀರ ಅಂತಂದ್ರೆ ಚಾರ್ಮಡಿ ಘಾಟದ ಚೆಕ್ ಪೋಸ್ಟ್ ಇದೆ ಕೊಟ್ಟಿಗೆಹಾರ. ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡ್ ನೋಡ್ರಿ. ಇಲ್ಲ ಬ್ಯಾಕ್ ಯಾರ್ಡ್ ಒಳಗದ ವ್ಯೂ ಏನೈತಲ್ಲ ಅದು ಸ್ಟೇಜ್ ಸ್ಟೀಲರ್. ವಾವ್, ಕೊಟ್ಟಿಗೆಹಾರ ನೋಡ್ರಿ. ಲಿಟ್ರಲಿ ಇಲ್ಲಿ ಇಳ್ಯಾತೇನೆ ನಾನು. ಸೊ ಬಸ್ ಇಳ್ಯಾನಂತಿಲ್ಲ ಮುಡುಗಿರ. ಇದೆ ನೋಡ್ರಿ, ಅದು ಹೆವನ್ ಬಸ್ ಸ್ಟ್ಯಾಂಡಾಗ ದ ಕೊಟ್ಟಿಗೆಹಾರ. ನೋಡ್ರಿ ಇಲ್ಲಿ ಭಾಳ ಮಳೆ ಆಗೋ ಸಾಧ್ಯತೆ ಅಂತೂ ಇಲ್ಲಿ ಕಾಣತೈತಿ. ಬಟ್ ಬಸ್ ಸ್ಟ್ಯಾಂಡದ ಬ್ಯಾಕ್ ಯಾರ್ಡ್ ವ್ಯೂ ನಂಗೆ ಭಾರಿ ಇಷ್ಟ ಆಯ್ತು. ಸೊ ನಾನು ಬಸ್ಸದ್ದು ಟಿಕೆಟ್ ತೊಗೊಂಡಿದ್ದೆ ಇಲ್ಲಿ ಮಟ್ಟ ಅಷ್ಟೇ. ಬಸ್ಸನ್ನು ಇಲ್ಲೇ 10 ನಿಮಿಷ ಸ್ಟಾಪ್ ಅಂತ ಹೇಳ್ಯಾರ, ಊಟದ ಸ್ಟಾಪ್. ನಾನು ಹಿಂದೆ ನೋಡ್ಕೋಬೋದು ನೀವು ಬಸ್ ಸ್ಟ್ಯಾಂಡಿನ ಮುಂದೆ. ನನ್ನ ಮುಂದೆ ಬಸ್ ಸ್ಟ್ಯಾಂಡ್ ಐತಿ, ನಾನು ಹಿಂದೆ ನೋಡತ್ತಿರಲ್ಲ. ಕಂಟಿನ್ಯೂಸ್ ಆಗಿ ನೀರು ದೋಸೆ ಹೋಟೆಲ್ ಅದಾವೆ. ಕೊಟ್ಟಿಗೆಹಾರ ಫೇಮಸ್ ಇರುತ್ತೆ, ಕೊಟ್ಟಿಗೆಹಾರ ನೀರು ದೋಸೆಗೆ. ಸೊ ಯಾರು ಚಾರ್ಮಡಿ ಎಂಟ್ರ್ ಆಗತ್ತಾರ, ಚಾರ್ಮಡಿಯಿಂದ ಎಕ್ಸಿಟ್ ಆಗತ್ತಾರ ಅಂತಂದ್ರೆ ಇಲ್ಲೊಂದು ಸ್ಟಾಪ್ ಕೊಟ್ಟು ಹೋಗ್ತಾರೆ. ಹಿಂದಿನ ವಿಡಿಯೋ ನೋಡ್ರೂ ಗೊತ್ತಿರ್ಬೋದು, ನಾನು ಛತ್ರಿ ಹುಡುಕಾಡತ್ತಿದ್ದೆ. ಬರೀ ಇಲ್ಲಿ ಛತ್ರಿ ಐತಿ, ಛತ್ರಿ ತೊಗೊಳ್ಳೋಣ ಮೊದಲು. ಮಳೆ ಹನಿ ಸ್ಟಾರ್ಟ್ ಅದು. ಮಳೆ ಬರೋದಕ್ಕೂ ನಾನು ಛತ್ರಿ ತೊಗೊಳೋದಕ್ಕೂ ಸಾಟಿ ಆಯ್ತು ನೋಡ್ರಿ. 320 ರೂಪೀಸ್ ಬಿತ್ತು. ಇದಕ್ಕೆ 3 ಫೋಲ್ಡ್ ಅಂತಿದೆ. ಸೊ 2 ಫೋಲ್ಡಿಗೆ ಕಮ್ಮಿ ಇತ್ತು. ಕೊಟ್ಟಿಗೆಹಾರಕ್ಕೆ ಫಸ್ಟ್ ನೀರು ದೋಸೆ ಇಂಟ್ರಡ್ಯೂಸ್ ಮಾಡಿದ್ದೆ ಇವರು ಅಂತಾರೆ, ಹೋಟೆಲ್ ಅನಿಲ್ ಅಂತೇಳಿ. ಸೊ ಅಲ್ಲಿ ಹೋಗೋಣಂತ. ಇಲ್ಲಿ ನೋಡತ್ತಿರ್ಬೋದು ನೀವು, ಅನಿಲ್ ಹೋಟೆಲ್ ಬಸ್ ಸ್ಟ್ಯಾಂಡ್ ಮುಂದೆ ಐತಿ. ಇದೇ ಹೋಟೆಲ್ ನೋಡ್ರಿ ನಾನು ಹೇಳಿದ್ದೆ. ಬಸ್ ಸ್ಟ್ಯಾಂಡ್ ಇಲ್ಲೇ ಐತೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ನೀರು ದೋಸೆ ರೆಡಿ ಆಗೋದು. ಸೊ ಫ್ರೆಶ್ ಆಗಿ ನೀರು ದೋಸೆ ರೆಡಿ ಆಗತೈತಿ. ಹೋಗೋಣಂತ ನಾವು ತಿನ್ನೀಗ. ಚಿಕನ್ ಮಸಾಲ ಮತ್ತು 2 ನೀರು ದೋಸೆ ತೊಗೊಂಡ್ರಿ ನಾನು. ಸೊ ನೀರು ದೋಸೆ ಜೊತೆ ನಿಮಗೆ ಚಟ್ನಿನೂ ಸಿಗುತ್ತೆ. ಬಿಸಿ ಬಿಸಿ ನೀರು ದೋಸೆ ಟೇಸ್ಟ್ ಮಾಡೋಣಂತ. ನಾನೇನು ಅಂದ್ಕೊಂಡಿದ್ದೆ, ನಾರ್ಮಲಾಗಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾನು ತಿಂದಿರೋದಕ್ಕಿಂತ ಫುಲ್ ಡಿಫ್ರೆಂಟ್ ಐತಿದ್ದು ನೀರು ದೋಸೆ. ಇದ್ರೊಳಗೇನು ಏನು ಹೇಳ ನೀವು, ಅದು ಚಟ್ಪಟ ಫ್ಲೇವರ್ ಬರತೈತಿ. ಮತ್ತು ಅದು ಖಾರ ಹತ್ತದ್ರಿ. ಏನು ಹಾಕ್ಯಾರ ಗೊತ್ತಿಲ್ಲ ಅವರು, ಮೆಣಸದು ಹಾಕಿರ್ಬೇಕು, ಅದರಿಂದ ಖಾರದ ಫ್ಲೇವರ್ ಬರತೈತಿ. ಸೊ ಸ್ವಲ್ಪ ಚಿಕನ್ ಸುಕ್ಕ ಜೊತೆ ಹಾಕ್ಕೊಂಡು ಹಾಂ, ಚಿಕನ್ ಸುಕ್ಕದಕ್ಕಿಂತ ಚಟ್ನಿನ ಅನ್ನ ಹೋಗ್ತೈತ್ರಿ. ಸೊ ಚಟ್ನಿ ಜೊತೆನೇ ಟ್ರೈ ಮಾಡಿರಿ. ನಾನು ಚಿಕನ್ ಸುಕ್ಕ ಪ್ರೋಟೀನ್ ಸಂಬಂಧ ತೊಗೊಂಡಿದ್ದೆ. ಆರಾಮಾಗಿ ಕುಂತನಾಗ ನಿಮಗೆ ಜಾಗನೂ ಐತಿ. ಈಗ ವೀಕ್ ಡೇಸ್ ಇರೋದ್ರಿಂದ ಖಾಲಿ ಐತಿ. ವೀಕೆಂಡ್ ಒಳಗೆ ಫುಲ್ ಪ್ಯಾಕ್ ಇರುತ್ತಂತಿದೆ.
ಊಟ ಮಾಡಿ ಹೊರಗೆ ಬಂದಿರಿ. ಏನೇನು ಮೇಜರ್ ಪ್ಲೇಸ್ ಅದಾವಲ್ಲ, ಹೊರನಾಡು, ಕಳಸ, ಕುದುರೆಮುಖ, ಕಾರ್ಕಳ, ಬಾಳೆಹೊನ್ನೂರು, ಕೊಪ್ಪ, ಎಸ್ ಆರ್ ಪುರ ಮತ್ತು ಶಿವಮೊಗ್ಗ, ಇದೆಲ್ಲ ರೂಟ್ ಇಲ್ಲಿಂದನೇ ಸ್ಟಾರ್ಟ್ ನೋಡ್ರಿ. ಇದು ರೂಟ್ ಟು ಹೆವನ್ ಅಂತಲೇ ಹೇಳ್ಬೋದು ಅನ್ಸುತ್ತೆ ಇದಕ್ಕೆ. ಯಾಕಂತಂದ್ರೆ ಏನು ಕಮ್ಮಿ ಲೊಕೇಶನ್ಸ್ ಏನ್ರಿ. ಮತ್ತು ಕರ್ನೂರು ರೂಟ್ ಟು ಹೆವನ್ನ ನೋಡ್ರಿ ಇದು. ಹಿಂದೆ ಬ್ಯಾಕ್ ಯಾರ್ಡ್ ಒಳಗೆ ವ್ಯೂ ನೋಡ್ರಿ. ಈ ರೂಟ್ ಒಳಗೂ ಬಸ್ ಜರ್ನಿ ಮಾಡ್ಬೇಕು ನಂಗೆ ಕಾಮೆಂಟ್ ಮಾಡ್ತಾಯಿದ್ರಿ. ಹೊರನಾಡೋಕ್ಕೆಲ್ಲ ಬಸ್ ಹೋಗ್ತಾವ ಅಂತ ಅನ್ಕೋತೇನೆ ನಾನು. ಕರೆ ಹೇಳ್ರಿ, ಈ ಕೊಟ್ಟಿಗೆಹಾರ ಪ್ಲೇಸ್ನ ಬಿಟ್ಟು ಹೋಗಕ್ಕೆ ಮನಸ್ಸಾಗತ್ತೆ ನೋಡ್ರಿ. ಅಷ್ಟು ಹೆವನ್ಲಿ ನೋಡ್ರಿ. ಇಲ್ಲಿ ಹಿಂದೆ ಚಾರ್ಮಡಿ ಕಾಣತದಂತೇಳಿ ಅನ್ಕೋತೇನೆ. ವಾವ್, ಲಿಟ್ರಲಿ ರೀ ಈ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗಾಕ ಮನ್ಸಾಗೋದು ನನಗೆ. 1 ತಾಸು ಮೇಲೆ ಆಯ್ತು ನಾನು ಇಲ್ಲೇ ಬರೀ ಕುಂತ ಈ ಹಿಂದಿನ ವ್ಯೂ ನೋಡಾತೀನಿ. ನೀವು ನೋಡ್ರಿ ಅಂತ ಹೇಳಿ ಅನ್ಕೋತೇನೆ. ನಾನು ಬ್ಯಾಕ್ ಟು ಬ್ಯಾಕ್ ಅರೈವಲ್ ಡಿಪಾರ್ಚರ ಬಸ್ಸಿಂದ ನಂಗೆ ಭಾಳ ಲೈಕ್ ಆತಿಲ್ಲ. ಅದು ಚಿತ್ರದುರ್ಗ ಬಸ್ ಬಂದಿತ್ತು, ಅದನ್ನೂ ಬಿಟ್ಟೆ. ಸೊ ನಾ ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾ. ಈಗ 3 ಗಂಟೆಗೆ ಬಸ್ ಐತೆ ಅಂತ ಹೇಳ್ಯಾರ. ಇನ್ನೊಂದು ಯಾವುದಂತಂದ್ರೆ ಅದ್ರ ಸರಿಯೇನ್ರಿಪ್ಪ, ಬೀರೂರು, ಸಾರಿ, ಮಂಗಳೂರು ಬೀರೂರು ಐತಿ. ವಾಯಾದ ಚಿಕ್ಕಮಂಗ್ಳೂರು ಹೋಗುತ್ತಾ. ಸೊ ಅದಕ್ಕೆ ಆಯ್ತು ಹೋಗೋಣ. ಈಗ ಬಸ್ ಅಂತೂ ಕಂಟಿನ್ಯೂ ಬರ್ತಾವೆ. ಇಲ್ಲೇ ಚಾರ್ಮಡಿ ಘಾಟಿಗೆ ಹೋಗೋಕ್ಕಂತೂ 5 ನಿಮಿಷಕ್ಕೆ ಒಂದೊಂದು ಬಸ್ ಅದಾವೆ ನೋಡ್ರಿ ಕೊಟ್ಟಿಗೆಹಾರದಿಂದ. ಲಿಟ್ರಲಿ ಮಸ್ತ್ ತಣ್ಣನ ಗಾಳಿ ಬೀಸತೈತಿ ಇಲ್ಲೇ. ಅದನ್ನ ಬಿಟ್ಟು ಹೋಗೋಕ್ಕೂ ಮನ್ಸಾಗತ್ತು. ಏನು ಹೇಳ ನಿಮಗೆ. ಕ್ರೋರ್ಸ್ ಟುಗೆದರ್ ಅದು ವ್ಯೂ ನೋಡ್ರಿ ಇದು ಇಲ್ಲಿಂದ. ಅಲ್ಲಿಂದ ಅದೇನು ತಣ್ಣನ ಗಾಳಿ ಬೀಸತಲ್ಲ, ಅದೇ ನನ್ನ ಅಟ್ರ್ಯಾಕ್ಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದು ನೋಡ್ರಿ. ಮತ್ತೊಂದು ಧರ್ಮಸ್ಥಳ ಬಸ್ ಹೋತೀಗ. ಇವೆಲ್ಲ ಅರೈವಲ್ಸ್ ಅದಾವೆ ನೋಡ್ರಿ. ಈಗ ಹಿಂದಿನ ಗುಡ್ಡದ ಮೇಲೆ ಪೂರ್ತಿ ಫಾಗ್ ಬರೋದ ನೋಡ್ರಿ. ಮೂಮೆಂಟ್ ನೀವು ನೋಡ್ಬೋದು. ನಿಂತ ಇಲ್ಲೇ 3:20 ಆದ್ರೆ ಮಳೆ ಸ್ಟಾರ್ಟ್ ಆಯ್ತು ಕೊಟ್ಟಿಗೆಹಾರ ಒಳಗೆ. ಬೈ ಏನು ಮಳೆ ಬಂತ್ರಿ ಇಲ್ಲೇ. ಫುಲ್ ಫೋರ್ಸಿಂದ ಬಂತು ನೋಡ್ರಿ. ಚಿಕ್ಕಮಂಗ್ಳೂರು ಬಸ್ ಇತ್ತು ರೀ, ಬಟ್ ಅದ್ರೊಳಗೆ ಕುಂದ್ರಾಕ ಜಾಗ ಇರಲಿಲ್ಲ. ಅದಕ್ಕೆ ಅದನ್ನು ಬಿಟ್ಟೆ. ಧರ್ಮಸ್ಥಳ ಹುನಗೊಂದು ಬಸ್ಸಿಗೆ ಹೊಂಟೆ ನೋಡ್ರಿ. ಈಗ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹರಿಹರ ಹೇಳಿ ಖಾಲಿ ಐತಿ. ಇದು ಖಾಲಿ ಐತಿ, ಅದಕ್ಕೆ ಈ ಬಸ್ಸಿಗೆ ಹತ್ತಾನಂತ. ನಮ್ದು NWKRTC ವಾಯವ್ಯ ಕರ್ನಾಟಕದ ಬಸ್. ವಾಪಸ್ ಬಂದ ಅದೇ ಸೀಟ್ ಇಟ್ಕೊಂಡು ಇಲ್ಲಿ ಕಂಡಕ್ಟರ್ ಅವ್ರಿಗೆ ಜಾಗ ಬಿಟ್ಟು. ಬಟ್ ಈ ವ್ಯೂ ನಿಮ್ಗೆ 1000 ತೋರಿಸಿದ್ರು ನನಗೆ ಸಮಾಧಾನ ಆಗತ್ತಿಲ್ಲ ನೋಡ್ರಿ. ಕೊಟ್ಟಿಗೆಹಾರದಿಂದ ಕೊರಟಗೆರೆ ಅಂತ ಕೊಟ್ರಲ್ರಿ. ಕೊಟ್ಟಿಗೆಹಾರಕ್ಕೆ ಕೊರಟಗೆರೆಯಿಂದ ಚಿಕ್ಕಮಂಗ್ಳೂರು ನೋಡ್ರಿ. ಇಲ್ಲಿ ಕನ್ನಡದಾಗ ಕೊರಟಗೆರೆ ಅಂತ ಐತಿ, ಬಟ್ ಇಂಗ್ಲೀಷ್ ಒಳಗೆ ಕೊಟ್ಟಿಗೆಹಾರ ಅಂತಲೇ ಐತಿ. 66 ರೂಪಾಯಿ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹುನಗುಂದ ಡಿಪೋ ಬಸ್.
ಈ ಏರಿಯಾದಾಗ ಭಾಳ ಮಳೆ ಆದಂಗೆ ಐತೆ ನೋಡ್ರಿ ಇಲ್ಲಿ ಕಂಟಿನ್ಯೂಸ್ ಆಗಿ ಬನಕಲನ್ನು ಊರನ್ನ ಕ್ರಾಸ್ ಮಾಡೋದವ ನನಗೆ ಮೂಡಿಗೆ ಬಸ್ ಸ್ಟ್ಯಾಂಡ್. ಈ ಬಸ್ ಕೊಟ್ಟಿಗೆಹಾರ ಒಳಗೆ ತರಬ್ಲಿಲ್ಲಿ ಜಾಸ್ತಿ ಹೊತ್ತಾ ಹುನಗುಂದದ ಬಸ್ ಸಂಜೆ ಚಾಕ್ ಬಂದು ತರಬೇತಿ ಮೂಡಿಗೆರೆಗೆ. ಸೊ ಇಲ್ಲಿ ಹೇಳಿದ್ರು ಅವ್ರು ಒಂದು 10-15 ನಿಮಿಷ ಸ್ಟಾಪ್ ಐತೆ ಅಂತಂಥೇಳಿ. ಇನ್ನು ಮೂಡಿಗೆರೆಯಿಂದ ನೆಕ್ಸ್ಟ್ ನಮ್ಮ ಚಿಕ್ಕಮಂಗ್ಳೂರು ಬರುತ್ತೆ. ಮೂಡಿಗೆರೆಗೆ ಬರೋ ಮಟ್ಟ ಇದೆ ದಾರಿ ನಿತ್ತಲ್ರಿ. ಇದ್ರೊಳಗೂ ನಮ್ಗೆ ಟೀ ಮತ್ತು ಕಾಫಿ ಪ್ಲ್ಯಾಂಟೇಷನ್ಸ್ ಜಾಸ್ತಿ ನೋಡೋಕೆ ಸಿಕ್ತು. ಫುಲ್ ಇದು ಮಸ್ತ್ ಇತ್ತು. ಇದು ಕೊಟ್ಟಿಗೆಹಾರ ಆದಮೇಲೆ ನಾನು ಫುಲ್ ಪ್ಯಾಚ್ ರೋಡ್ ಸಿಗುತ್ತೆ ಅಂದ್ಕೊಂಡಿದ್ದೆ, ಇಲ್ಲ ಬಟ್ ಕರು ರೋಡ್ ಸಿಗುತ್ತೆ ಇಲ್ಲಿ. ಮೂಡಿಗೆರೆ ಬಿಟ್ಟ ತಕ್ಷಣ ಇದು ಮಸ್ತ್ ಪ್ಯಾಚ್ ಐತೆ ನೋಡ್ರಿ ಇಲ್ಲಿ. ವಾವ್, ಫೈನಲಿ ಚಿಕ್ಕಮಂಗ್ಳೂರು ಅಂತ ಟೈಮ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ 5 ಗಂಟೆ ಆತ. 11 ಗಂಟೆಗೆ ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ನಾವು ಮಂಗಳೂರಿನಿಂದ. ಸೊ 5 ಗಂಟೆಗೆ ಬಂದು ತಲುಪೀವಿ. ಆರಾಮ 2 ತಾಸು ಕೊಟ್ಟಿಗೆಹಾರದಾಗ ಎಂಜಾಯ್ ಮಾಡಿದ್ದೀವಿ. ಯಾವುದೋ ಐರಾದ ಕ್ಲಬ್ ಕ್ಲಾಸ್ ಹೊಂಟತಿ. ನಾನು ಕೇಳಿದೆ ಚಾರ್ಮಡಿ ಘಾಟ್ ಒಳಗೆ ಯಾವುದೂ ಐರಾವಾದ ಕ್ಲಬ್ ಕ್ಲಾಸ್ ಇಲ್ಲ. ನಾನು ಇವತ್ತು ಇಲ್ಲೇ ಸ್ಟೇ ಮಾಡತ್ತೇನೆ ರೀ. ಬಸ್ ಸ್ಟ್ಯಾಂಡ್ದಿಂದ 3 ಕಿಲೋಮೀಟ್ರ್ ಏನೋ ಐತಿ ಹೋಟೆಲ್, ರೈಲ್ವೆ ಸ್ಟೇಷನ್ ಬಾಜು ಕಲೆಕ್ಷನು ಪಾರ್ಕಿನ್ ಅಂತೇಳಿ ಅಲ್ಲಿ ಬುಕ್ ಮಾಡೀನಿ. ಬಟ್ ಅಲ್ಲಿ ಹೋಗೋಕ್ಕಿಂತ ಮೊದಲು ನನಗೆ ಇಲ್ಲೇ ನಗರಸಭೆದ ತಾವರೆಕೆರೆ ನೋಡೋಕೆ ಸಿಕ್ತಾ. ತಾವರೆಕೆರೆದು ವ್ಯೂ ನೋಡ್ರಿ ಇಲ್ಲೇ ಎಷ್ಟು ಬೆಸ್ಟ್ ಐತಿ. 3 ಕಿಲೋಮೀಟ್ರ್ ನಾನು ನಡ್ಕೊಂಡು ಹೊಂಟೇನಿ ಸ್ಟೆಪ್ ಕೌಂಟ್ಸ್ ಕಂಪ್ಲೀಟ್ ಆಗಲಿ ಅಂತೇಳಿ. 10,000 ಡೈಲಿ ಮಾಡ್ಬೇಕಲ್ರಿ, ಮನ್ಯಾಗ ಕುಂತ್ಕೊಂಡು ದಪ್ಪ ಆಗತ್ತವು, ಹೊಟ್ಟೆಲ್ಲ ಬರೋದವು. ಟೈಮ್ ನೋಡ್ರಿ 8 ಗಂಟೆ ಆಗೈತಿ. ಈಗ ನಾನು ಹೋಟೆಲಿಗೆ ಚೆಕ್ ಇನ್ ಆಗೀನಿ. ಏನಾತಂದು ಸ್ಟೋರಿ ಹೇಳ್ತಾ ನೋಡ್ರಿ. ನಾನೊಂದು ಹೋಟೆಲ್ ಬುಕ್ ಮಾಡಿದ್ದೆ ರೈಲ್ವೆ ಸ್ಟೇಷನ್ ಅಂತೇಳಿ. ಸೊ ಭಾಳ ಕಮ್ಮಿಗಿತ್ತು, 900 ರುಪೀಸಿಗಿತ್ತು ಅಂತೇಳಿ ಬುಕ್ ಮಾಡಿಕೊಂಡು ಹೋದೆ. ಅಲ್ಲೇ ಹೊಲಸು ಬೆಡ್ಶೀಟ್ ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಇದ್ದು. ಸೊ ಅವ್ರಿಗೆ ಹೇಳಿದೆ ಚೇಂಜ್ ಮಾಡಂತಂತೇಳಿ, ಅವರು ಚೇಂಜ್ ಮಾಡಲಿಲ್ಲ. ಸೊ ನಾನು ಮೆಗ್ಮಾ ಟ್ರಿಪ್ ಥ್ರೂ ಬುಕ್ ಮಾಡಿದ್ದೆ, ಅಲ್ಲಿಂದ ಕ್ಯಾನ್ಸಲ್ ಮಾಡಿದೆ. ಅವರಿಗೆಲ್ಲ ಫೋನ್ ಹಚ್ಚಿ ಇದನ್ನು ಮಾಡಿದೆ, ಕನ್ವೆ ಮಾಡಿದೆ, ಏನೇನೆಲ್ಲ ಇತ್ತು ಅಂತೇಳಿ ಫೋಟೋಸ್ ಅಟ್ಯಾಚ್ ಮಾಡಿದೆ. ಸೊ ಭಾಳ ಬೇಜಾರಾತ. ಅಲ್ಲಿಂದ ವಾಪಸ್ ಬಂದೆ. ಬಸ್ ಸ್ಟ್ಯಾಂಡ್ ಒಳಗೆ ಕುಂತೆಲ್ಲ ಪ್ರಾಪರ್ಟಿ ಸರ್ಚ್ ಮಾಡಿದೆ. ಯಾಕಂದ್ರೆ ಒಂದು ಸತ ತಪ್ಪು ಮಾಡೀನಿ, ಇನ್ನೊಂದು ಸತ ತಪ್ಪು ಮಾಡೋದು ಬೇಡ ಅಂತೇಳಿ. ಸೊ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಮೆಗ್ಮಾ ಟ್ರಿಪ್ ಒಳಗೆ ವಾಪಸ್ ನಂದು ಬುಕ್ಕಿಂಗು ಆಗೋದ್ರಕ್ಕಿಲ್ಲ, ಟೆಂಪರಲಿ ಡೌನ್ ಅಂತ ಬಂತ. ಬಸ್ ಸ್ಟ್ಯಾಂಡ್ ಮುಂದೆ ಇದು ಮಸ್ತ್ ಹೋಟೆಲ್ ಐತೆ ನೋಡ್ರಿ. ಸೊ ಇದು ಎಂಟ್ರೆನ್ಸ. ಇಲ್ಲಿ ನಿಮ್ಗೆ ವರ್ಕಿಂಗ್ ಡೆಸ್ಕ್ ಐತಿ, ಒಂದು ನಿಮ್ಗೆ ಕಬೋರ್ಡ್ ನೋಡೋಕೆ ಸಿಗುತ್ತೆ. ಸೊ ಮತ್ತು ಟಿ ವಿ ಐತಿ. ಎ ಸಿ ಬೇಕಂತಂದ್ರೆ ನಿಮ್ಗೆ 300 ರುಪೀಸ್ ಜಾಸ್ತಿ. ಚಿಕ್ಕಮಂಗ್ಳೂರು ವೆದರ್ ಎ ಸಿ ಇದ್ದಂಗೆ ಐತಿ, ಅದಕ್ಕೆ ಸೊ ನಾನು ನಾನ್ ಎ ಸಿ ತೊಗೊಂಡೆ. ಕಿಂಗ್ ಸೈಜ್ ಬೆಡ್ ಐತಿ. ಸೊ ಇಲ್ಲಿ ನಿಮ್ಗೆ ದೊಡ್ಡ ಫಿಟ್ ಚೆಕ್ ನೋಡ್ಕೊಳಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಇಲ್ಲಿ ವ್ಯೂ ಏನು ಇಲ್ಲ ಬಿಡ್ರಿ. ವಾಶ್ರೂಮ್ ನಿಮ್ಗೆ ಇಷ್ಟ ದೊಡ್ಡದು ನೋಡೋಕೆ ಸಿಗುತ್ತೆ. ಸೊ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಸೊ ಇಲ್ಲಿ ಆಜು ಬಾಜು ನೋಡಿದೆ, ನಂಗೇನು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಅನ್ನಿಸ್ಲಿಲ್ಲ. ಬಟ್ ಇದೇನು ಹೋಟೆಲ್ ಲೋಟಸ್ ಓ ಸ್ಟೇ ಅಂತ ಐತಿ. ನಂಗೆ ಭಾಳ ಜೆನ್ಯೂನ್ಲಿ ಚಲೋ ಅನ್ನಿಸ್ತಾ. ನೀವೇನಾರ ಚಿಕ್ಕಮಂಗ್ಳೂರು ಸಿಟಿ ಒಳಗೆ ಬಸ್ ಸ್ಟ್ಯಾಂಡ್ ಅಂತೇಳಿ ಏನಾರ ಹುಡುಗಾತಾರ ಅಂತಂದ್ರೆ ನಿಮಗೆ ಭಾರಿ ಬೆಸ್ಟ್ ಇರುತ್ತೆ ನೋಡ್ರಿ ಇದು. ಸೊ ಹೋಟೆಲ್ ಲೋಟಸ್ ಓ ಏನೋ ಐತಿದೆ. ಇಲ್ಲೆಲ್ಲ ಪಿಕ್ಚರ್ ಶೂಟಿಂಗ್ ಬಂದವರೆಲ್ಲ ಉಳ್ಕೊಂಡಾರಂತ್ರಿ. ಸೊ ಚಾರ್ಮಡಿ ಘಾಟದ ವ್ಯೂಸ್ ಎಲ್ಲ ನಿಮ್ಗೆ ಹೆಂಗೆ ಅನ್ಸೋದು ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣಂತ ಮುಂದಿನ ವಿಡಿಯೋ ಒಳಗೆ ಹಿಂಗೆ ಯಾವ್ದಾರ ಬಸ್ ಜರ್ನಿ ಯಾವ ರೂಟ್ ಒಳಗೆ ಮಾಡಬೇಕು, ಯಾವ ಬಸ್ ಮಾಡಬೇಕು ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಕರ್ನಾಟಕನ ನಾವು ಮಾನ್ಸೂನ್ ಒಳಗೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಕರ್ನಾಟಕ 1 ಸ್ಟೇಟ್ ಮೆನಿ ವರ್ಲ್ಡ್ಸ್. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.